ಯಾರಿಗೂ ರಾಜಕಾರಣಿಗೆ ಅಪ್ಪಾಜಿ ಅಂದಿಲ್ಲ. ಅಪ್ಪಾಜಿ ಅನ್ನೋರ ಬಗ್ಗೆ ನಾನು ಹೇಳ್ತಿರ್ತೀನಿ. ಅಪ್ಪಾಜಿ ಅದಕ್ಕತ್ತಿರೋ ನಮ್ಗೆ ಹುಟ್ಟಿಸಿದವ ಒಬ್ಬನೇ ಅಪ್ಪ, ಅವನಿಗೆ ಅಟ್ಟೆ ಅಪ್ಪ. ಪಾದಿಗೂ ಅಪ್ಪಾಜಿ ಇವತ್ತು ಆ ಪಾರ್ಟಿ ಆಗಿದ್ರು, ಅವ್ರಿಗೆ ಅಪ್ಪಾಜಿ ಈ ಪಾರ್ಟಿ ಬಂದ್ರೆ ಇವ್ರಿಗೆ ಅಪ್ಪಾಜಿ ಅನ್ನೋ ಎಲ್ಲಿವ್ರು ಅಪ್ಪಾಜಿ. ನಾನು ಸಿದ್ದೇಶ್ವರಪ್ಪ ಅವ್ರ ಭಕ್ತ. ಸಿದ್ದೇಶ್ವರಪ್ಪರ ಕೊಡ್ತದಲ್ಲ, ಕಿಸೆ ಇಲ್ಲ, ಯಾರ್ದು ಕಾಲ ಮುಟ್ಟಿಸೋತಿದಿಲ್ಲ ನೋಡ್ರಿ. ಸಣ್ಣ ಮಠ 5 ವರ್ಷದಿಂದ ತುಂಗಾರತಿ. ಇವ್ರು ಮಾಡ್ಲಕತ್ತಾರಂದ್ರೆ ಮತ್ತೊಂದು ಗಿರಕಿ ಎದ್ದು ಬಿಡ್ತಂತ. ರೊಕ್ಕ ಇಳಿಸಲಾಕ ಇವ್ರೇನು ಆರತಿ ಸುಳ್ಳಾಡ್ ಮಾಡ್ತಾರೆ. ಇವ್ರ ಆರತಿ ಮಾಡೋದೇ ಬೇರೆ ನೋಡ್ರಿ. ಇವತ್ತು ಗಂಗಾ ನದಿ ಅಂತ ಅದ್ಭುತವಾದಂತಹ ನಾವು ನೋಡಲ್ಲ ಏನತನ. ಗಂಗಾ ನದಿ ಆರತಿ ಬಹುಶಃ ಅದ್ಭುತ ಅಂತ ನಾವು ಕೇಳ್ತಿದ್ವಿ, ಟಿವಿ ಒಳಗೆ ನೋಡ್ತಿದ್ವಿ. ಆದ್ರೆ ಇವತ್ತಿನ ಆರತಿ ನೋಡಿದ್ರೆ ಮನುಷ್ಯ ತಾನೇ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎದ್ದು ನಿಂತು ಭಕ್ತಿಯಿಂದ ನದಿಗೆ ನಮಸ್ಕಾರ ಮಾಡುವಂತ ಶಕ್ತಿ ಪೂಜ್ಯರು ಕೊಟ್ಟರು. ಸ್ವಾಮಿಗಳ ಕೆಲಸ ಇದೇ ಐತ್ರಿ. ಬರೇ ಮುಖ್ಯಮಂತ್ರಿಗಳನ್ನ ಮಾಜಿ ಮುಖ್ಯಮಂತ್ರಿ ಕರೆಸಿ ಹೊಗಳೋದು ಒಂದು 10-20 ಕೋಟಿ ರೂಪಾಯಿ ತಗೋದು. ಅವತ್ತರ ಮಾಜಿ ಆದ ಕೂಡಲೇ ಮಾತ್ರ ಕರೀದೇ ಇಲ್ಲ. ಯಾಕ್ರಿ ಕರೀದೇ ಇಲ್ಲ? ಅಥವಾ ಮಾಜಿ ಆದ ಕೂಡಲೇ ಯಾರು ಹಳಿನಾಯಿ ಮಾತಾಡ್ಸೋದು. ಯಾವ್ದು ಕ್ಲಿಯರ್ ಐತೆ ಅದು ಕೊಡ್ರಿ. ಹೊಗಳೋದು ಎದಕ್ಕಪ್ಪ ಅಂದ್ರ ಏನಾರು ದೊಡ್ಡದೊಂದು ಅಮೌಂಟ್ ಹೊಡಿಲಕ್ಕ. ಇಂಥ ಸಣ್ಣ ಮಟ್ಟಗಳಿಗೆ ಯಾರು ಕೇಳ್ತಾರ್ರಿ? ಇಂಥ ಅದ್ಭುತ ಕೆಲಸ ಇವತ್ತು